ಸ್ವರ ಸಾಮ್ರಾಜ್ಞಿ ಎಸ್ ಜಾನಕಿ. 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ ಗಾನ ಗಂಗೆಯ ಜೀವನ ಗಾಥೆ. ಇತ್ತೀಚೆಗಷ್ಟೇ ಭಾರತೀಯ ಸಂಗೀತ ಲೋಕಕ್ಕೆ ಅತ್ಯಂತ ದುಃಖದ ಸುದ್ದಿ. ದಕ್ಷಿಣ ಭಾರತದ ಗಾನ ಕೋಗಿಲೆ, ಲಕ್ಷಾಂತರ ಸಂಗೀತಾಭಿಮಾನಿಗಳ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದ ಹಿರಿಯ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ 88ನೇ ವಯಸ್ಸಿನಲ್ಲಿ ನಿಧನ. ಮೈಸೂರಿನ ಆಸ್ಪತ್ರೆಯಲ್ಲಿ ವಯೋಸಹಜ ಆರೋಗ್ಯ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಕೊನೆಯುಸಿರು. ಅವರ ಅಗಲಿಕೆಯಿಂದ ಭಾರತೀಯ ಸಂಗೀತ ಲೋಕ ಒಂದು ಅಪರೂಪದ ಧ್ವನಿಯನ್ನ ಕಳೆದುಕೊಂಡಿದೆ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನೆನಪಿಸಿಕೊಳ್ಳುತ್ತಿರುವಂತಹ ವ್ಯಕ್ತಿ ಕೇವಲ ಒಬ್ಬ ಗಾಯಕಿಯಲ್ಲ. ಅವರು ಒಂದು ಭಾವನೆ, ಒಂದು ಯುಗ, ಒಂದು ಅಮರ ಧ್ವನಿ. ಯಾವ ಭಾಷೆಯ ಹಾಡಾಗಿದ್ದರೂ, ಯಾವ ಭಾವನೆಯ ಹಾಡಾಗಿದ್ದರೂ ಅದಕ್ಕೆ ಜೀವ ತುಂಬುವ ಅಪರೂಪದ ವ್ಯಕ್ತಿ, ಅಪರೂಪದ ಶಕ್ತಿ ಅವರ ಧ್ವನಿಯಲ್ಲಿತ್ತು. ಅವರು ಬೇರೆ ಯಾರು ಅಲ್ಲ, ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮ. ಎಸ್ ಜಾನಕಿ ಅಮ್ಮ ಅವರ ಜನನ. ಎಸ್ ಜಾನಕಿ ಅವರ ಪೂರ್ಣ ಹೆಸರು ಸಿಸ್ಟ್ಲಾ ಶ್ರೀರಾಮಮೂರ್ತಿ ಜಾನಕಿ. 1938 ಏಪ್ರಿಲ್ 23 ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ರೆಪೆಲ್ಲೆ ಎಂಬ ಊರಿನಲ್ಲಿ ಜನನ. ತಂದೆ ಆಯುರ್ವೇದ ವೈದ್ಯರು. ಮನೆಯಲ್ಲಿ ಸಂಗೀತದ ವಾತಾವರಣ ಇದ್ದರೂ ಯಾರೂ ವೃತ್ತಿಪರ ಗಾಯಕರಾಗಿರಲಿಲ್ಲ. ಆದರೆ ಬಾಲ್ಯದಲ್ಲಿಯೇ ಜಾನಕಿ ಅವರ ಧ್ವನಿ ಎಲ್ಲರ ಗಮನವನ್ನು ಸೆಳೆದಿತ್ತು. ಶಿಕ್ಷಣ. ಜಾನಕಿ ಅವರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಲ್ಲ, ಆದರೆ ಸಂಗೀತವೇ ಅವರ ವಿಶ್ವವಿದ್ಯಾಲಯವಾಗಿತ್ತು. ಚಿಕ್ಕ ವಯಸ್ಸಿನಲ್ಲಿಯೇ ರೇಡಿಯೋದಲ್ಲಿ ಕೇಳ್ತಾ ಇದ್ದಂಥ ಹಾಡುಗಳನ್ನು ಹಾಗೆಯೇ ಹಾಡ್ತಾ ಇದ್ರು. ಅವರ ಪ್ರತಿಭೆಯನ್ನು ಗುರುತಿಸಿದ ಕುಟುಂಬದವರು ಸಂಗೀತದ ಕಡೆಗೆ ಪ್ರೋತ್ಸಾಹ ನೀಡಿದರು. ಅವರ ಸಂಗೀತ ಜೀವನದ ಆರಂಭವನ್ನು ನೋಡೋದಾದ್ರೆ, ಯುವ ವಯಸ್ಸಿನಲ್ಲಿ ಅವರು ಚೆನ್ನೈಗೆ ತೆರಳಿದರು. ಅಲ್ಲಿ AVM ಸ್ಟುಡಿಯೋ ನಡೆಸ್ತಾ ಇದ್ದಂತಹ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಆಯ್ಕೆಯಾಗಿದ್ದರು. ಅಲ್ಲಿಂದಲೇ ಅವರ ಸಂಗೀತ ಯಾನ ಆರಂಭವಾಯಿತು ನೋಡಿ. 1950ರ ದಶಕದ ಕೊನೆಯಲ್ಲಿ ಮೊದಲ ಚಿತ್ರಗೀತೆ ಹಾಡಿದ್ರು. ಆ ದಿನದಿಂದ ಹಿಂದಿರುಗಿ ನೋಡಲೇ ಇಲ್ಲ. 60 ವರ್ಷಗಳ ಸಂಗೀತದ ಸುದೀರ್ಘ ಪಯಣ. ಸುಮಾರು 6 ದಶಕಗಳ ಕಾಲ ಅವರು ಭಾರತೀಯ ಚಿತ್ರರಂಗದಲ್ಲಿ ಅಪ್ರತಿಮ ಸೇವೆ ಸಲ್ಲಿಸಿದರು. ಅವರು ಹಾಡಿರುವ ಹಾಡುಗಳ ಸಂಖ್ಯೆ 48,000ಕ್ಕೂ ಹೆಚ್ಚು. ಇದು ವಿಶ್ವದಲ್ಲಿಯೇ ಅತ್ಯಂತ ಹೆಚ್ಚು ಹಾಡುಗಳನ್ನು ಹಾಡಿದ ಗಾಯಕರಲ್ಲಿ ಒಬ್ಬರನ್ನಾಗಿಸಿದೆ. ಇನ್ನು ಎಷ್ಟು ಭಾಷೆಗಳಲ್ಲಿ ಹಾಡಿದ್ದಾರೆ ಅಂತ ನೋಡೋದಾದ್ರೆ, ಜಾನಕಿ ಅಮ್ಮ ಕೇವಲ ಕನ್ನಡ ಅಥವಾ ತಮಿಳು ಭಾಷೆಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಅವರು ಸುಮಾರು 17 ಭಾಷೆಗಳಲ್ಲಿ ಹಾಡಿದ್ದಾರೆ. ಅವುಗಳಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ತುಳು, ಒಡಿಯಾ, ಬೆಂಗಾಳಿ, ಮರಾಠಿ, ಗುಜರಾತಿ, ಪಂಜಾಬಿ, ಕೊಂಕಣಿ, ಉರ್ದು, ಅಸ್ಸಾಮಿ ಸೇರಿದಂತೆ ಹಲವು ಭಾಷೆಗಳಿವೆ. ಕನ್ನಡಿಗರ ಹೃದಯದಲ್ಲಿ ವಿಶೇಷ ಸ್ಥಾನ. ಕರ್ನಾಟಕದ ಜನರಿಗೆ ಜಾನಕಿ ಅಮ್ಮ ಎಂದ್ರೆ ವಿಶೇಷ ಪ್ರೀತಿ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್, ಅನಂತನಾಗ್ ಸೇರಿದಂತೆ ಅನೇಕ ಕಲಾವಿದರ ಚಿತ್ರಗಳಲ್ಲಿ ಅವರ ಧ್ವನಿ ಕೇಳಿಬಂದಿದೆ. ಪ್ರೇಮಗೀತೆ, ಭಕ್ತಗೀತೆ, ಜೋಗುಳ, ದುಃಖಗೀತೆ, ಹಾಸ್ಯಗೀತೆ ಯಾವುದೇ ಹಾಡು ಇದ್ರೂ ಅವರ ಧ್ವನಿ ಅದನ್ನ ಜೀವಂತವಾಗಿಸ್ತಾ ಇತ್ತು. ಸಂಗೀತ ನಿರ್ದೇಶಕರ ಮೆಚ್ಚಿನ ಗಾಯಕಿ. ಇಳೆಯರಾಜ, MS ವಿಶ್ವನಾಥನ್, KV ಮಹಾದೇವನ್, ರಾಜನ್ ನಾಗೇಂದ್ರ, ಹಂಸಲೇಖ, AR ರೆಹಮಾನ್ ಸೇರಿದಂತೆ ಭಾರತದ ಶ್ರೇಷ್ಠ ಸಂಗೀತ ನಿರ್ದೇಶಕರೊಂದಿಗೆ ಅವರು ಕೆಲಸ ಮಾಡಿರುವ ಖ್ಯಾತಿ. ಪಡೆದ ಪ್ರಶಸ್ತಿಗಳು ಹಲವಾರು. ಜಾನಕಿ ಅಮ್ಮ ತನ್ನ ಜೀವನದಲ್ಲಿ ಅನೇಕ ಗೌರವಗಳನ್ನು ಪಡೆದರು. ಅವುಗಳಲ್ಲಿ ಪ್ರಮುಖವಾದವಂದ್ರೆ 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, ಅನೇಕ ರಾಜ್ಯ ಸರ್ಕಾರಗಳ ಅತ್ಯುನ್ನತ ಗಾಯಕಿ ಪ್ರಶಸ್ತಿಗಳು, ಜೀವಮಾನ ಸಾಧನೆ ಪ್ರಶಸ್ತಿಗಳು, ಹೀಗೆ 100 ಗೌರವಗಳು ಅವರನ್ನ ಅರಸಿಕೊಂಡು ಬಂದರು. ಪದ್ಮಭೂಷಣವನ್ನ ಏಕೆ ತಿರಸ್ಕರಿಸಿದರು? ಇದು ಬಹಳ ಜನರಿಗೆ ಗೊತ್ತಿಲ್ಲ. 2013ರಲ್ಲಿ ಕೇಂದ್ರ ಸರ್ಕಾರ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಘೋಷಿಸಿತು. ಆದರೆ ಜಾನಕಿ ಅಮ್ಮ ಆ ಗೌರವವನ್ನು ಸ್ವೀಕರಿಸಲಿಲ್ಲ. ಅವರ ಮಾತು ಹೀಗಿತ್ತು: ಇಷ್ಟು ವರ್ಷಗಳ ಸೇವೆಯ ನಂತರ ಈಗ ಈ ಗೌರವ ನೀಡುವುದು ತುಂಬಾ ತಡವಾಗಿದೆ.
ದಕ್ಷಿಣ ಭಾರತದ ಕಲಾವಿದರಿಗೆ ಸರಿಯಾದ ಸಮಯದಲ್ಲಿ ಮಾನ್ಯತೆ ಸಿಗ್ತಾ ಇಲ್ಲ. ಈ ಘಟನೆ ದೇಶದಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಇನ್ನು ಅವರ ವ್ಯಕ್ತಿತ್ವವನ್ನು ನೋಡೋದಾದ್ರೆ, ಜಾನಕಿ ಅಮ್ಮ ಎಂದಿಗೂ ಸರಳ ಜೀವನವನ್ನೇ ಇಷ್ಟಪಟ್ಟವರು. ಅವರು ಪ್ರಚಾರದಿಂದ ದೂರವಿರ್ತಾ ಇದ್ದರು. ಅತಿಯಾದ ಸಂದರ್ಶನಗಳನ್ನ ಕೊಡ್ತಾ ಇರಲಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿಯೂ ಹೆಚ್ಚು ಕಾಣಿಸಿಕೊಳ್ತಾ ಇರಲಿಲ್ಲ. ಅವರಿಗೆ ಸಂಗೀತವೇ ಜೀವನ. ನಿಮಗೆ ಗೊತ್ತಿಲ್ಲದ ಕೆಲವು ಆಸಕ್ತಿದಾಯಕ ಸಂಗತಿಗಳು. ಒಂದೇ ದಿನದಲ್ಲಿ ಅನೇಕ ಭಾಷೆಗಳಲ್ಲಿ ಹಾಡುಗಳನ್ನು ರೆಕಾರ್ಡ್ ಮಾಡ್ತಾ ಇದ್ರು. ಒಂದೇ ಹಾಡಿನಲ್ಲಿ ಮಗುವಿನ ಧ್ವನಿ, ಯುವತಿಯ ಧ್ವನಿ ಮತ್ತು ವಯಸ್ಸಾದ ಮಹಿಳೆಯರ ಧ್ವನಿಯನ್ನ ಬೇರೆ ಬೇರೆ ರೀತಿಯಲ್ಲಿ ಹಾಡುವ ಸಾಮರ್ಥ್ಯ ಅವರಿಗಿತ್ತು. ಭಾವನೆಗಳನ್ನು ಧ್ವನಿಯ ಮೂಲಕ ವ್ಯಕ್ತಪಡಿಸುವ ಅದ್ಭುತ ಪ್ರತಿಭೆ ಅವರದು. ಸಂಗೀತ ನಿರ್ದೇಶಕರು ಈ ಹಾಡನ್ನ ಜಾನಕಿ ಮಾತ್ರ ಹಾಡಬಹುದು ಎಂದು ಹೇಳ್ತಾ ಇದ್ದ ಸಂದರ್ಭಗಳು ಹಲವಾರು. ಇನ್ನ ಕುಟುಂಬ ಜೀವನ. ಜಾನಕಿ ಅವರು ಕುಟುಂಬಕ್ಕೆ ಹೆಚ್ಚಿನ ಮಹತ್ವ ನೀಡ್ತಾ ಇದ್ರು. ಸಂಗೀತದ ಜೊತೆಗೆ ಕುಟುಂಬವನ್ನು ಸಮಾನವಾಗಿ ನೋಡಿಕೊಂಡರು. ಇತ್ತೀಚಿನ ದಿನಗಳಲ್ಲಿ ತಮ್ಮ ಮಗನನ್ನು ಕಳೆದುಕೊಂಡ ನೋವನ್ನು ಕೂಡ ಅನುಭವಿಸಿದ್ರು. ಇಂದು ನಾವು ಕಳೆದುಕೊಂಡದ್ದು ಏನು? ಇಂದು ಒಬ್ಬ ಗಾಯಕಿಯನ್ನು ಮಾತ್ರ ಕಳೆದುಕೊಂಡಿಲ್ಲ, ಒಂದು ಯುಗವನ್ನು ಕಳೆದುಕೊಂಡಿದ್ದೇವೆ. ಅವರ ದೇಹ ನಮ್ಮೊಂದಿಗಿಲ್ಲ, ಆದರೆ ಅವರ ಹಾಡುಗಳು ಎಂದೆಂದಿಗೂ ಜೀವಂತವಾಗಿರ್ತವೆ. ಮುಂದಿನ 100 ವರ್ಷಗಳಾದರೂ ಜಾನಕಿ ಅಮ್ಮ ಅವರ ಧ್ವನಿ ಭಾರತೀಯ ಸಂಗೀತ ಲೋಕದಲ್ಲಿ ಅಮರವಾಗಿಯೇ ಉಳಿತವೆ. ಗಾನಗಂಗೆ ಎಸ್ ಜಾನಕಿ ಅವರಿಗೆ ನಮ್ಮ ಹೃತ್ಪೂರ್ವಕ ನಮನಗಳು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸೋಣ. ಓಂ ಶಾಂತಿ. ಈ ಮಹಾನ್ ಗಾಯಕಿಯ ಬಗ್ಗೆ ನಿಮ್ಮ ನೆನಪು ಅಥವಾ ನಿಮಗೆ ಇಷ್ಟವಾದ ಎಸ್ ಜಾನಕಿ ಅವರ ಹಾಡಿನ ಹೆಸರನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ವಿಶ್ವಾಸಾರ್ಹ ಸುದ್ದಿಗಳು ಮತ್ತು ವಿಶೇಷ ಮಾಹಿತಿಗಾಗಿ HBS ವಿಷನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ. ಇದುವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.